ಹನುಮ ದೇವರ ಮೇಲೆ ಭಕ್ತಿ ಇರೋರು ಈ ವಿಡಿಯೋನ ಖಂಡಿತವಾಗ್ಲೂ ನೋಡಲೇಬೇಕು. ಸರ್ ಸ್ವರ್ಗ ನೋಡ್ಬೇಕು ಅಂದ್ರೆ ಎಲ್ಲೋ ಹೋಗ್ಬೇಕಾಗಿಲ್ಲ ಸರ್, ಈ ಕ್ಷೇತ್ರ ನಿಜಗಲ್ ಬೆಟ್ಟ ನೋಡಿದ್ರೆ ಸಾಕು ಸರ್, ಇಲ್ಲೇ ಸ್ವರ್ಗ ಸೃಷ್ಟಿಸ್ಬಿಟ್ಟಿದ್ದಾರೆ ಸರ್. ಇದು ಭೂಲೋಕದ ಸ್ವರ್ಗ ತರ. ನೀವು ಎಲ್ಲ ಕಡೆ ಹನುಮ ಜಯಂತಿ ನೋಡಿರ್ತೀರಾ, ಆದ್ರೆ ನಮ್ಮೂರಲ್ಲಿ ನಡೆಯೋ ತರ ನೀವು ಎಲ್ಲೂ ನೋಡೋಕ್ಕಾಗತ್ತಿಲ್ಲ. ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ತರ ವಿಶೇಷಿರ್ತಕ್ಕಂಥ ಜಾಗ ಎಲ್ಲೂ ಇಲ್ಲ. ಇಂಥ ಅವಕಾಶ ಬಹುಶಃ ನಿರ್ಮಲಾ ತಾಲೂಕು ಬೆಂಗಳೂರು ಗ್ರಾಮಾಂತರ ಜನತೆಗೆ ಬಿಟ್ಟರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ಕಾಲದಲ್ಲಿ ಒಂದು ಮನೆಗೆ ಲೈಟಿಂಗ್ ಹಾಕ್ಸೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಈ ಸಂಪೂರ್ಣ ಬೆಟ್ಟ ಪೂರ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಇಡೀ ರಾಜ್ಯನೇ ತಿರುಗಿ ನೋಡಿಯುವಂಥ ಕೆಲಸ ಮಾಡಿದ್ದಾರೆ ಜಗದೀಶ್ ಚೌಧರಿ ಅವರು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹನುಮನ್ ಜಯಂತಿ ಎಲ್ಲ ಕಡೆ ಮಾಡ್ತಾರೆ ರಾಜ್ಯದಲ್ಲಿ, ಆದರೆ ಈ ಥರ ಹನುಮನ್ ಜಯಂತಿ ಮಾಡಿದ್ರೆ ಸ್ಪೆಷಲ್ಲಾಗಿ ಜಗದೀಶ್ ಚೌಧರಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ಬೇಕು ಸರ್. ಹನುಮ ಜಯಂತಿನ ಭಾಳ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಲ್ಲಿ ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ವತಿಯಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮೂರು ಕೂಡ ಸೇರಿ ಭಾಳ ಒಂದು ವಿಶೇಷತೆಯನ್ನು ಕಾಣ್ಬೋದು. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಥರ ವಿಶೇಷತೆ ಇರ್ತಕ್ಕಂಥ ಜಾಗ ಎಲ್ಲೂ ಇಲ್ಲ. ಒಂದು ಮುಸಲ್ಮಾನ ದೇವಸ್ಥಾನ ಇರ್ತಕ್ಕಂಥದ್ದು ವಿಶೇಷ, ಅದ್ರ ಜೊತೆಯಲ್ಲಿ ಹಿಂದೂ ದೇವಾಲಯಗಳು 15 ಇರ್ತಕ್ಕಂಥದ್ದು ವಿಶೇಷ. ಇಲ್ಲಿ ಏನೂ ಕೂಡ ಭಾವೈಕ್ಯತೆಗೆ ಧಕ್ಕೆ ಬರೋ ರೀತಿಯಲ್ಲಿ, ಯಾರಿಗೂ ಕೂಡ ಗೊಂದಲಾಗೋ ರೀತಿಯಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರ ಮಾಡ್ತಾ ಇರ್ತಕ್ಕಂಥ, ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಬಾಂಧವ್ಯಕ್ಕೆ ಸಂಕೇತ ಕೊಡ್ತಕ್ಕಂಥ ದೇವಸ್ಥಾನ ಬೆಟ್ಟ ಐತಿ ಇದು ರಾಜ್ಯದಲ್ಲಿ ಅಂದರೆ ಅದು ನಿಜಗಲ್ ಸಿದ್ಧರ ಬೆಟ್ಟ ಅಂತಕ್ಕಂಥದ್ದು ಹೇಳ್ಕೊಳ್ಳೋಕ್ಕೂ ಹೆಮ್ಮೆ, ಸಂತೋಷ ಪಡ್ತಕ್ಕಂಥದ್ದು ಹೆಮ್ಮೆ. ಅದ್ರ ಜೊತೆಲಿ ನಾವು 5 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಆ ಸಿದ್ದೇಶ್ವರ ಸೇವಾ ಸಮಿತಿಯವರು ಒಂದು ಅಡಿಗಲಿಟ್ಟರೆ ಹೊತ್ತು ನಾವೇನಾದ್ರು ಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳನ್ನ ಅಭಿವೃದ್ಧಿಪಡಿಸಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಏನು ಪಣ ತೊಟ್ಟರು. ಈ ತಾಲೂಕಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸಹಕಾರ ಕೊಟ್ಟರು. ನಾನು ಆದ ಕಾರಣ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡೋದಿಷ್ಟೇ, ಇಂಥ ಅವಕಾಶ ಬಹುಶಃ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜನತೆಗೆ ಬಿಟ್ಟರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಇಡೀ ರಾಜ್ಯದಲ್ಲಿ ಎಂತೆಂಥ ಐತಿಹಾಸಿಕ ಪ್ರದೇಶಗಳಿವೆ, ಬೇಲೂರು, ಹಳೆಬೀಡು, ವಿಜಯನಗರ, 100 ಕಡೆ ಎಲ್ಲಿದ್ದರೂ ಕೂಡ ಈ ಥರ ಎಲ್ಲ ಇಡೀ ಬೆಟ್ಟಕ್ಕೆ ಶೃಂಗಾರ ಮಾಡಿ ನೋಡ್ತಕ್ಕಂಥ ಅವಕಾಶ ಸಿಗ್ತಕ್ಕಂಥ ಏಕೈಕ ಬೆಟ್ಟ ಯಾವ್ದಾದ್ರು ಕೂಡ ಈ ರಾಜ್ಯದಲ್ಲಿ ಐತೆ ಅಂದರೆ ಅದು ನಿಜಗಲ್ ಸಿದ್ಧರ ಬೆಟ್ಟ. ನಾವು ಇದನ್ನ ಕೇವಲ ಸೋಕಿಂಗ್ ಮಾಡಿ ವಾಪಸ್ ಮಾಡೋಕ್ಕೆ ಬಂದಿಲ್ಲ. ಈ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ಅದಾಗವರೆಗೂ ಕೂಡ ಭಗವಂತ ನಮಗೆ, ನಮ್ಮ ಕಮಿಟಿಗೆ ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಕೂಡ ಮಾಡ್ತೀವಿ. ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನನ್ನ ಆಸೆ ಇನ್ನೂ ಬೇರೆ ಐತೆ. ಬೆಟ್ಟ ಪೂರ್ತಿ ಕಾಣಲೇಬಾರ್ದು, ಆ ಥರ ಲೈಟಿಂಗ್ ಮಾಡಿಸಿ ಇಡೀ ರಾಜ್ಯದ ಗಮನ ಸೆಳೆಯಬೇಕು ಅಂತ ಆಸೆ ನನಗೆ. ಇನ್ನೂ ಆ ಥರ ಆಗಿಲ್ಲ. ಮುಂದಿನ ದಿನಗಳ ಹೆಲಿಕಾಪ್ಟರ್ ತಂದು ಈ ಸಂಜೆ 6 ಗಂಟೆ ಮೇಲೆ ತಮ್ಮ ಎಲ್ಲ ದೇವತೆಗಳ ಮೇಲೆ ಹೂ ಹಾಕ್ಬೇಕು ಅಂತ ಆಸೆ ಪಟ್ಟಿದ್ದೀವಿ. ಚಿನ್ನ ಬೆಳ್ಳಿಯನ್ನು ಸೇರಿನಲ್ಲಿ ಅಳತೆ ಮಾಡ್ತಿದ್ರು, ಆ ಸೇರಿನಲ್ಲಿ ಅಳತೆ ಮಾಡುವಂಥ ಜಾಗ ಇಲ್ಲಿ ಅಳತೆ ಮಾಡ್ತಿದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ. ಈ ಬೆಟ್ಟ ಹರಿಹರ ಇಬ್ಬರು ಇರುವಂಥ ಸ್ಥಳ ಇರುವಂಥದ್ದು. ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಇದೆ. ಅದು ಮೇಲ್ಕೋಟೆ ಮತ್ತು ಸಾವನದುರ್ಗ, ದೇವರಾಯನದುರ್ಗ, ಅಹೋಬಲ ಇವೆಲ್ಲ ಏನು ಸಮಾನಾಂತರ ಕಾಲದಲ್ಲಿ ಕಟ್ಟಿದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಮೂಲ ಪುರುಷ ಸಿದ್ದೇಶ್ವರ ಸಿದ್ದಪ್ಪನ ದೇವಸ್ಥಾನ ಇದೆ. ಅದಾದ ನಂತರ ಗಣೇಶನ ದೇವಸ್ಥಾನ ಇದೆ. ಬೆಟ್ಟದ 4 ಬದಿಯಲ್ಲಿ ವಿಶೇಷವಾಗಿ ಹನುಮನ ವಿಗ್ರಹಗಳಿದ್ದಾವೆ. ಪೂರ್ವದ ದ್ವಾರದಲ್ಲಿ ಹನುಮಂತ, ದಕ್ಷಿಣದಲ್ಲೂ ಹನುಮಂತ ಇದ್ದಾನೆ. ಮತ್ತು ಏನೀಗ ದಕ್ಷಿಣ ಅಭಿಮುಖವಾಗಿದ್ದಂಥ ಸ್ಥಳದಲ್ಲಿ ಈಗ ವಿಘ್ನೇಶ್ವರನ ಒಂದು ದೇವಸ್ಥಾನ ಆಗಿದೆ. ಎಲ್ಲ ದೇವಸ್ಥಾನಗಳು ಪೂರ್ಣ ಪಾಳು ಬಿದ್ದು ಹಾಳಾಗಿತ್ತು. ಅದನ್ನೊಂದು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇಡೀ ಒಂದು ತಂಡ ಮಾಡಿ 2015ರಿಂದ ಒಂದು ಟ್ರಸ್ಟ್ ಅಂತೇಳಿ ಮಾಡಿ ಇದಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಇದರ ಭಕ್ತರಿದ್ದಾರೆ. ನಾನು ಮದುವೆಯಾಗಿ 13 ವರ್ಷ ಆಯಿತು. ನಮ್ಮೂರು ಹೊನ್ನೇನಹಳ್ಳಿ. ನಮ್ಮ ಹೊನ್ನೇನಹಳ್ಳಿ ಹತ್ರ ದ್ವಾಸಪೇಟೆ ಹತ್ರ ಇಲ್ಲಿ ಐತಿ ಆಂಜನೇಯ ದೇವಸ್ಥಾನ ಸಿದ್ಧರ ಬೆಟ್ಟ. ನಮಗೆ ಗೊತ್ತಿರಲಿಲ್ಲ ಆಂಜನೇಯ ದೇವಸ್ಥಾನ ಐತೆ ಅಂತ. ಈಗ 4 ವರ್ಷದಿಂದ ಲೈಟಿಂಗ್ಸ್ ಎಲ್ಲ ಬಿಟ್ಟು ಜನ ಜಾತ್ರೆ ಎಲ್ಲ ಮಾಡ್ತಾವ್ರೆ. ಹೀಗೆ ನಮಗೂ ಗೊತ್ತಾಗಿದ್ದು ದೇವಸ್ಥಾನ ಐತೆ ಅಂತ. ಚೆನ್ನಾಗಿ ನಡೀತಾ ಇದೆ. ಇದೆಲ್ಲ ಹೊಟ್ಟೆ ತುಂಬ ಊಟ ಮಜ್ಜಿಗೆ ಎಲ್ಲ ಕೊಟ್ಟವ್ರೆ, ಎಲ್ಲ ಚೆನ್ನಾಗಿದೆ. ಜಗದೀಶ್ ಚೌಧರಿ ಅವರು ತಾಲೂಕು ಅಧ್ಯಕ್ಷರು ನೆಲಮಂಗಲಕ್ಕೆ ನಂಗೆ ಮಾಡೋರೆ ಎಲ್ಲನ ಅಷ್ಟೇ.